ಶಿಥಿಲಗೊಂಡ ನಮ್ಮೂರ ಶಾಲೆಯ ಕಟ್ಟಡ. ಹೌದು, ಸಿಂಧನೂರು ತಾಲೂಕಿನ ಗೋಮರ್ಸಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಅಭಿವೃದ್ಧಿಪಡಿಸಬೇಕಾದ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ತಾತ್ಸಾರ ಮನೋಭಾವನೆಯಿಂದ ಅಥವಾ ಬೇಜವಾಬ್ದಾರಿಯಿಂದನೋ ಶಾಲೆ ಇಂದು ಅಧೋಗತಿಗೆ ಬಂದಂತಾಗಿದೆ. ಹೌದು, ಈ ಗೋಮರ್ಸಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ವಾಸಾಂಗ ಮಾಡ್ತಿದ್ದಾರೆ. ಆದರೆ ಹಲವು ವರ್ಷಗಳಿಂದ ಶಿಥಿಲ ಅವಸ್ಥೆಯಲ್ಲಿರುವ ಕಟ್ಟಡದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ತರಗತಿಯನ್ನು ನಡೆಸ್ತಿದ್ದಾರೆ. ಮಳೆ ಬಂತೆಂದರೆ ಸಾಕು, ಕಟ್ಟಡದ ಮೇಲ್ಛಾವಣಿ ಕುಸಿದು ಬೀಳ್ತಿದ್ರು ಕೂಡ ಚುನಾಯಿತ ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಂಪೂರ್ಣ ದುರಸ್ತಿಗೊಂಡ ಕಟ್ಟಡವನ್ನು ಹೊಡೆದು ಹೊಸ ಕಟ್ಟಡವನ್ನು ನಿರ್ಮಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಾಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಇವರ ನಿರ್ಲಕ್ಷ್ಯದಿಂದ ಮಕ್ಕಳ ಅಭಿವೃದ್ಧಿ ಒಂದೆಡೆಯಾದರೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಮತ್ತು ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿದೆ. ಈ ರೀತಿ ಆದರೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಸಾಧ್ಯನಾ? ಈ ಕುರಿತು ಊರಿನ ಗ್ರಾಮಸ್ಥರಾದ ನಾರಾಯಣರಾವ್ ಗೋಮರ್ಸಿ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿರುವ ನಮ್ಮ ಸರ್ಕಾರಿ ಶಾಲೆಯ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು, ಕೂಡಲೇ ತಾಲೂಕಿನ ಶಾಸಕರು ವಿಶೇಷ ಅನುದಾನವನ್ನು ಮಂಜೂರು ಮಾಡಿ ಶಾಲಾ ಕಟ್ಟಡವನ್ನು ನಿರ್ಮಿಸಲು ಒತ್ತಾಯಿಸಿದರು. ಇನ್ನು ಶಾಲೆಯ ಮುಖ್ಯಗುರುಗಳು ಜ್ಯೋತಿಲಕ್ಷ್ಮಿ ಮಾತನಾಡಿ, ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡವನ್ನು ತೆರವುಗೊಳಿಸಿ ನೂತನ ಕಟ್ಟಡವನ್ನು ನಿರ್ಮಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಕೋರಿದ್ದು, ಮತ್ತೊಮ್ಮೆ ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಶಾಸಕರ ಗಮನಕ್ಕೆ ತರಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಮಂಜುನಾಥ್, ಗೋಮರ್ಸಿಯ ಗ್ರಾಮದ ಶಿವಪ್ಪ ನಿರುಪಾದಿ, ಅಜಿತ್ ಶೇಖ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NK-4 ನ್ಯೂಸ್ ಬ್ಯೂರೋ, ಸಿಂಧನೂರು. ಪ್ರಾಥಮಿಕ ಶಾಲೆಯ ಗೋಮರ್ಸಿ ಶಾಲೆಯಲ್ಲಿ 4 ಶಾಲಾ ಕೊಠಡಿಗಳು ಶಿಥಿಲಾವಸ್ಥೆಗೊಂಡಿದ್ದು, ಈ ಒಂದು 4 ಕೊಠಡಿಗಳನ್ನು ಹಾಕಿಕೊಳ್ಳಲಿಕ್ಕೆ ನಾವು ನಮ್ಮ ಇಲಾಖೆ ಗಮನಕ್ಕೆ ತಂದಿದ್ದೇವೆ. ಅದೇ ರೀತಿಯಾಗಿ 2 ಬಿಲ್ಡಿಂಗ್ಗಳು ಪೂರ್ತಿ ಶಿಥಿಲಾವಸ್ಥೆಗೊಂಡಿದ್ದು, ಅವನ್ನು ಗಮನಿಸಲು ಕೂಡ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಜೊತೆ ಮಾತಾಡಿ ಅರ್ಜಿಯನ್ನು ಕೊಟ್ಟಿದ್ದೀವಿ. ಅವರು ಬಂದು ಪರಿಶೀಲನೆ ಮಾಡಿ ವರದಿಯನ್ನು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಿಂಧನೂರು ಇಲ್ಲಿ ಕೊಟ್ಟಿರ್ತಾರೆ. ಮುಂದಿನ ಆಗುವಗಳಿಗೆ ಗ್ರಾಮಸ್ಥರು ಒತ್ತಡವನ್ನು ಏರಿ ನಮ್ಮ ಒಂದು ಶಾಲೆಗೆ 4 ಕೊಠಡಿಗಳನ್ನು ಮಂಜೂರು ಮಾಡಿಸ್ಕೊಡ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಗುರುಗಳಾದ ಜ್ಯೋತಿಲಕ್ಷ್ಮಿಯವರು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಶಾಲೆಯ ಶಿಥಿಲಾವಸ್ಥೆ ಇದ್ದರೂ ನಮ್ಮ ಅವರ ಗಮನಕ್ಕೆ ತಂದಿದ್ದೇವೆ ಹಾಗೂ DDP ಅವರ ಗಮನಕ್ಕೆ ತಂದಿದ್ದೇವೆ. ಪತ್ರದ ಮೂಲಕ ವ್ಯವಹಾರವನ್ನು ಮಾಡಿರ್ತೇವೆ. ಆಮೇಲೆ ಇಬ್ಬರು MLA ದವರು ನೋಡಿ ಹೋಗಿರ್ತಾರೆ. ಆದರೂ ಇಲ್ಲಿವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ. ಆದ ಕಾರಣ ಊರಿನ ಹಿರಿಯರು, ಗ್ರಾಮಸ್ಥರು ಮತ್ತು ನಾವು ಶಿಕ್ಷಕ ವೃಂದದವರು ನಾವು ಎಲ್ಲರೂ ಸೇರಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮಗೆ 4 ರೂಮ್ಗಳ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೇನೆ. ಗ್ರಾಮದಲ್ಲಿ 1972ರಲ್ಲಿ ಕಟ್ಟಿದಂಥ ಹಳೆ ಕಟ್ಟಡ ಶಾಲೆ ಸಂಪೂರ್ಣ ಶಿಥಿಲಗೊಂಡಿದ್ದು, ಅದನ್ನು ಆದಷ್ಟು ಬೇಗ ಮಾನ್ಯ ಶಾಸಕರಾದ ಶ್ರೀಮಾನ್ ಹಂಪನಗೌಡ ಬಾದಲಿಯವರಿಗೆ ಹಾಗೂ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಶಿಕ್ಷಣ ಸಂಯೋಜಕ ಅಧಿಕಾರಿಗಳಿಗೂ ಹಾಗೂ ನಮ್ಮ ಶಾಲೆಯ ಮುಖ್ಯ ಗುರುಗಳಿಗೂ ಮತ್ತು ಶಿಕ್ಷಕ ವೃಂದದವರಿಗೂ ಒತ್ತಾಯಪೂರ್ವಕವಾಗಿ ಮನವಿಯನ್ನು ನಾವು ಮಾಡಿಕೊಳ್ಳುತ್ತಿದ್ದೇನೆ. ಗ್ರಾಮದ ಶಾಲೆಯ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದ್ದು, ಮಕ್ಕಳು ಅಂತಕದ ಹಾದಿಯಲ್ಲಿದ್ದಾರೆ. ಆದ ಕಾರಣ ಆದಷ್ಟು ಬೇಗ ಸರ್ಕಾರ ಇತ್ತ ಕಡೆ ನಮ್ಮ ಗೋಮರ್ಸಿ ಗ್ರಾಮದ ಶಾಲೆಯ ಕಡೆ ಗಮನ ಹರಿಸಿ ಹಳೆ ಕಟ್ಟಡವನ್ನು ಪುನಃ ಜೀರ್ಣೋದ್ಧಾರ ಮಾಡಿ ಹೊಸ ಕಟ್ಟಡ ನಿರ್ಮಿಸಬೇಕೆಂದು ಗ್ರಾಮದ ಪರವಾಗಿ ನಾನು ಅಂದರೆ ನಾರಾಯಣರಾವ್ ತಂದೆ ಯಮನಪ್ಪ ಸಾಕಿನ ಗೋಮರ್ಸಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ.